ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿದ್ದರಾಮಯ್ಯನವರು ಕೆಲಸಕ್ಕೆ ಬಾರದ ಕೆಲಸನ ಸೃಷ್ಟಿ ಮಾಡಿ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಬೇರೆ ರೂಪದಲ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆ 9:20 ಕುಳಿತವನು ಸುಮಾರು 1 ಗಂಟೆ 4 ನಿಮಿಷ ಆದರೂ ಕೂಡ ಒಬ್ಬನ ಮಾಹಿತಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳ ಕೈಲಾಗಲಿಲ್ಲ. ಈ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ತಾಂತ್ರಿಕ ತೊಂದರೆಗಳಿಂದ ಕೂಡಿದೆ. ಮಾಹಿತಿ ಇಲ್ಲದೆ ಇರ್ತಕ್ಕಂಥ 10 ಭಾಗವನ್ನು ವ್ಯವಸ್ಥೆಗಳನ್ನು ತಂದು ಯಾರು ಸರಿಯಾಗಿ ಮಾಹಿತಿ ಕೊಡ್ತೀನಂತೀರೋ ಅವರು ಕೂಡ ಕೊಡದೆ ಹೋದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ನನಗನ್ನಿಸ್ತದೆ ಇನ್ನೊಂದು ಕಾಂತರಾಜ್ ಕಮಿಟಿ ಸಮಿತಿ ರಿಪೋರ್ಟ್ ಆಯ್ತದೆ ವಿನ ಇದರಿಂದ ಏನೇನು ಆಗೋದಿಲ್ಲ. ನಾನು ಕೂಲಂಕುಷವಾಗಿ ಸಾಕಷ್ಟು ಅಧ್ಯಯನ ಮಾಡಿದೆ. 60 ಕಡೆ ಒಂದೊಂದನ್ನು ಮಾಡಿ ಜಾತಿಗಳನ್ನು ಸಬ್ಕಾಸ್ಟ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡೋದು ಒಂದು ಕಡೆ ಆದರೆ ನೀವೇನು ಮಾಡ್ತೀರಾ, ನಿಮ್ಮ ಉದ್ಯೋಗ ಏನು, ಇದು ಇನ್ನೊಂದು ಕಡೆ ಆದರೆ ಮತ್ತೊಂದು ಕಡೆ ಈ 11 ವರ್ಷದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ದೇಶದ ಭವಿಷ್ಯವನ್ನು ಮೇಲ್ಪಂಕ್ತಿಗೆ ತರಬಹುದು ಅನ್ನೋದಕ್ಕೆ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಹುತೇಕರಿಗೆ ಮಾಧ್ಯಮ ಅಂದರೆ ಅನ್ನೋದು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ವಾಟ್ಸಪ್ ಕಾಲ್ನಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮಗದೊಂದು ಅನಾವಶ್ಯಕವಾಗಿ ನೀವು ಮಾಡ್ತಕ್ಕಂಥ ಈ ಗೊಂದಲ, ಇದರಿಂದ ನಿಮಗೆ ಒಂದು 35-40% ಜನ ಮಾಹಿತಿನೂ ಕೊಡಲ್ರು, ನಿಮ್ಮ ಹತ್ರಕ್ಕೂ ಬರೋಲ್ರು. ನೀವು ಮಾಡ್ತಾ ಇರೋದು ಪಾಪದ ಕೆಲಸ, ಅವೈಜ್ಞಾನಿಕ ಅನ್ನೋದು ತಿಳ್ಕೊಂಡು ಇದು ಇನ್ನೊಂದು ಕಾಂತರಾಜ್ ಸಮಿತಿ ಆಯ್ತದೆ ವಿನ ಇದರಲ್ಲಿ ನಿಮಗೆ ಸಾಧನೆ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಸಿಗೋದಿಲ್ಲ. ನಾನು 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 2 ಬಾರಿ ಮಹಾನಗರ ಪಾಲಿಕೆ ಸದಸ್ಯ ಮತ್ತು 5-6 ಬಾರಿ ಮಂತ್ರಿ, ಭಾರತ ಸರ್ಕಾರದ ಮಂತ್ರಿಯೂ ಆಗಿದ್ದೀನಿ, ಲೋಕಸಭಾ ಸದಸ್ಯನೂ ಕೂಡ ಆಗಿದ್ದೀನಿ. ಒಂದು ಸರ್ಕಾರ ಅಸ್ಥಿರತೆ ಕಾಡುವಾಗ ಅಸ್ಥಿರತೆಯನ್ನು ಸಾಮಾನ್ಯ ಜನರಿಗೆ ತೋರ್ಪಡಿಸಿದ್ರೆ ಜನ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಮೂಗು ಬೀಳ್ತಾರೆ ಅನ್ನೋ ದೃಷ್ಟಿಯಿಂದ ನೀವು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಈ ಒಂದು ಗಣತಿ ಏನಿದೆ ಇದು ನಿಮಗೆ ಮಾಹಿತಿನೂ ಸಿಗೋದಿಲ್ಲ, ನೀವು ಕೊಟ್ಟಿರೋ ಡೇಟಲ್ಲಿ ಏನು ಮುಗಿಸೋಕ್ಕೂ ಆಗೋದಿಲ್ಲ. ಬಹುತೇಕ ಅಧಿಕಾರಿಗಳು ಮಾನಸಿಕ ಒತ್ತಡ ಆಗಿ ಎಲ್ಲ ಒಂದು ಕಡೆ ಇದ್ರ ಯಾಕಾದರೂ ಬಂದಪ್ಪ ಅನ್ನೋ ಮಟ್ಟಕ್ಕೆ ತೊಳಲಾಟದಲ್ಲಿದ್ದಾರೆ.